ಇನ್ನು ಸಿಐಡಿ ಮುಖ್ಯಸ್ಥರಾಗಿ ಅರುಣ್ ಚಕ್ರವರ್ತಿ ನೇಮಕಕ್ಕೆ ಮುಂದಾದಂತಹ ಸರ್ಕಾರ. ರಾಜ್ಯ ಪೊಲೀಸ್ ಪಡೆ ಮುಖ್ಯಸ್ಥ ಡಾಕ್ಟರ್ ಎಂಎ ಸಲೀಂ ಬಳಿ ಇರುವಂತಹ ಸಿಐಡಿ ಮುಖ್ಯಸ್ಥ ಹುದ್ದೆ ಆ ನೇಮಕಕ್ಕೆ ಮುಂದಾದ ಸರ್ಕಾರ. ರಾಜ್ಯ ಪೊಲೀಸ್ ಪಡೆ ಮುಖ್ಯಸ್ಥ ಡಾಕ್ಟರ್ ಎಂಎ ಸಲೀಂ ಬಳಿ ಇರತಕ್ಕಂಥ ಸಿಐಡಿ ಮುಖ್ಯಸ್ಥ ಹುದ್ದೆ ಅದಕ್ಕೆ ಪ್ರತ್ಯೇಕವಾದಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿರಲಿಲ್ಲ. ಹೆಚ್ಚುವರಿಯಾಗಿ ಸಿಐಡಿಯನ್ನು ನೋಡಿಕೊಳ್ತಾ ಇದ್ದಂತಹ ಡಿಜಿ ಮತ್ತು ಸದ್ಯ ಡಿಜಿಪಿ ದರ್ಜೆಯ ಹುದ್ದೆಯಾಗಿರುವಂತಹ ಸಿಐಡಿ ಇಲಾಖೆ ಎಡಿಜಿಪಿ ದರ್ಜೆಗೆ ಇಳಿಸಿ ಅರುಣ್ ಚಕ್ರವರ್ತಿ ಹೆಗಲಿಗೆ ಜವಾಬ್ದಾರಿಯನ್ನ ಸರ್ಕಾರ ನೀಡೋದಕ್ಕೆ ಮುಂದಾಗಿದೆ. ಸರ್ಕಾರದಿಂದ ಮತ್ತೊಂದು ಕಾಂಟ್ರವರ್ಸಿ ನಡೆಯಿತು, ವಿವಾದಾತ್ಮಕ ನಡೆ. ಪ್ರಶಾಂತ್ ಕುಮಾರ್ ಠಾಕೂರ್ ರಾಜ್ಯದಲ್ಲಿ ಎಲ್ಲರಿಗಿಂತ ಸೀನಿಯರ್, ಅಂದ್ರೆ ಸಾಕಷ್ಟು ಅನುಭವ ಇರತಕ್ಕಂತಹ ವ್ಯಕ್ತಿ. ಡಿಜಿ ಮತ್ತು ಐಜಿಪಿ ಪದವಿಯೂ ದಕ್ಕಲಿಲ್ಲ. ಈಗ ಇನ್ನೊಂದು ಮುಖ್ಯ ಪದವಿಗೂ ಕೋಪ್ ಕೊಡಲಾಗಿದೆ. ಡಿಜಿ ಸಲೀಂ ನಂತರದ ಸ್ಥಾನದಲ್ಲಿದ್ದಾರೆ ಡಿಜಿಪಿ ಪ್ರಣಬ್ ಮೊಹಾಂತಿ. ಈಗಾಗಲೇ ಸಿಐಡಿ ಸೈಬರ್ ಕ್ರೈಮ್ ಮುಖ್ಯಸ್ಥ ಹುದ್ದೆಯೂ ಅವರ ಕೈಯಲ್ಲಿದೆ. ಸಿಐಡಿ ಕಚೇರಿಯಲ್ಲೇ ಮೊಹಾಂತಿ ಅವರದ್ದು ಒಂದು ಕಚೇರಿ ಇದೆ. ಒಂದೇ ಕಚೇರಿಯಲ್ಲಿ ಕಿರಿಯ ಅಧಿಕಾರಿಯ ಮುಂದೆ ಕೈ ಕಟ್ಟಬೇಕಾ ಹಿರಿಯ ಅಧಿಕಾರಿ. ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿ ಉತ್ತಮ ಹೆಸರು ಗಳಿಸಿದ್ದಾರೆ ಪ್ರಣಬ್ ಮೊಹಾಂತಿ. ಒಂದು ಪ್ರೋಟೋಕಾಲ್ ಇರುತ್ತೆ, ಯಾವುದೇ ಸ್ಥಾನ ಆಗಿರಲಿ. ಅರುಣ್ ಚಕ್ರವರ್ತಿ 1995ನೇ ಬ್ಯಾಚ್ನ IPS ಅಧಿಕಾರಿಯಾಗಿದ್ದವರು. ಪ್ರಣಬ್ ಮೊಹಾಂತಿ 1994ನೇ ಬ್ಯಾಚ್ನ IPS ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ಬಿರುಗಾಳಿ ಏಳುವಂತಹ ಸಾಧ್ಯತೆ ಇದೆ. ಒಬ್ಬ ಸೀನಿಯರ್ ಆಗಿದ್ದ ವ್ಯಕ್ತಿ ಅಥವಾ ಸೀನಿಯರ್ ಅಧಿಕಾರಿ ಎಂದು ಪೋಸ್ಟಿಂಗ್ ಕೇಳದೆ ಅಧಿಕಾರಿಗಳನ್ನ ಕಡೆಗಣಿಸುತ್ತಿದೆಯಾ ಸರ್ಕಾರ? ಸರ್ಕಾರಕ್ಕೆ ಏನು ಮನಸ್ಸು ಬರುತ್ತೋ ಅದನ್ನೇ ಮಾಡ್ತಾ ಇದೆಯಾ ಅಂತ. ಗೃಹ ಮಂತ್ರಿಗಳೇ ಅರ್ಹ ಅಧಿಕಾರಿಗಳಿಗೆ ತಕ್ಕ ಪದವಿ ಯಾಕೆ ನೀಡುತ್ತಾ ಇಲ್ಲ? ಸಿಐಡಿ ಮುಖ್ಯಸ್ಥರಾಗಿ ಅರುಣ್ ಚಕ್ರವರ್ತಿ ನೇಮಕಕ್ಕೆ ಮುಂದಾದ ಸರ್ಕಾರ ಈ ಒಂದು ನಡೆಗೆ, ಈ ಒಂದು ನಿರ್ಧಾರಕ್ಕೆ ಈಗಾಗಲೇ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಆಡಳಿತ ವಲಯ ಮತ್ತು ಅಧಿಕಾರಿಗಳ ವಲಯಗಳಲ್ಲೂ ಕೂಡ ಒಂದು ರೀತಿಯ ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಅವರ ಅರ್ಹತೆ ಮತ್ತು ಅವರ ಅನುಭವವನ್ನು ಗಮನಿಸದೆ ಅವರಿಗೆ ಬಡ್ತಿಯನ್ನು ಕೊಡಲಾಗ್ತಾ ಇದೆಯಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಸರ್ಕಾರ ಏನು ನಿರ್ಧಾರ ಮಾಡಿದೆಯೋ ಅದರಂತೆಯೇ ಆದರೆ ಒಂದು ಜೂನಿಯರ್ ಅಧಿಕಾರಿಯ ಮುಂದೆ ಸೀನಿಯರ್ ಅಧಿಕಾರಿ ಕೈಕಟ್ಟಿ ನಿಂತುಕೊಳ್ಳಬಹುದಾದಂಥ ಪರಿಸ್ಥಿತಿ ಎದುರಾಗಬಹುದು. ಇದು ಪ್ರೋಟೋಕಾಲ್ ಬ್ರೇಕ್. ಇದು ಒಬ್ಬ ಸೀನಿಯರ್ ಅಧಿಕಾರಿ ಜೂನಿಯರ್ ಅಧಿಕಾರಿಯ ಮುಂದೆ, ಅನುಭವದಲ್ಲೂ ಕಮ್ಮಿ ಇರ್ತಕ್ಕಂಥ ವ್ಯಕ್ತಿಯ ಮುಂದೆ ಕೈಕಟ್ಟಿ ಕೂತುಕೊಳ್ಳಬಹುದಾದಂತಹ ಪ್ರಮೇಯ ಅಥವಾ ಅನಿವಾರ್ಯತೆ ಎದುರಾಗಬಹುದಾ? ಈಗಾಗಲೇ ಅಧಿಕಾರಿ ವಲಯಗಳಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ ಈ ಒಂದು ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್, ಸರ್ಕಾರ ನಿರಂತರವಾಗಿ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂತಹದ್ದನ್ನ ಸರ್ಕಾರ ತೀರ್ಮಾನ ಮಾಡಿದಾಗ ಮಾನದಂಡಗಳನ್ನ ಗಮನಿಸ್ತಾ ಇಲ್ವಾ ಅಂತ ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ ಸಾಹಿಲ್. ಯಾಕೆ ಅಂತಂದ್ರೆ ಸಿಐಡಿಯಲ್ಲಿ ಒಂದು ಸೈಬರ್ ಕ್ರೈಮ್ ಅಂತ ಒಂದು ಡಿವಿಷನ್ ಬರುತ್ತೆ. ಆ ಡಿವಿಷನ್ ಅನ್ನ DGP ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರ್ಯಾಂಕ್ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರು ಹೆಡ್ ಮಾಡ್ತಾ ಇದ್ದಾರೆ. ಈಗ DG ಅಂಡ್ IGP ಆಗಿರುವಂತಹ ಡಾಕ್ಟರ್ MA ಸಲೀಂ ಅವರು ಈಗ ಇನ್ಚಾರ್ಜ್ ಇದ್ದಾರೆ ಸಿಐಡಿ ಕೂಡ. ಸೊ ಹೀಗಿದ್ದಾಗ ಸಿಐಡಿ ಅವರಿಂದ ಬೇರೆಯವರಿಗೆ ವರ್ಗಾವಣೆ ಆಗಬೇಕು. ಒಂದು ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಸಲೀಂ ಅವ್ರಿಗಿಂತ ಸೀನಿಯರ್ ಇದ್ದಾರೆ, ಆದ್ರೆ ಅವರು DGIGP ಹುದ್ದೆಯಿಂದ ಕೂಡ ವಂಚಿತರಾಗಿದ್ರು. ಒಂದು ಅವರಿಗೆ ಕೊಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಪ್ರಣಬ್ ಮೊಹಾಂತಿ ಅವರಿಗೆ ಕೊಡ್ಬೇಕಾಗತ್ತೆ. ಆದ್ರೆ ADGP ರ್ಯಾಂಕ್ ಹುದ್ದೆಯಲ್ಲಿರುವಂತಹ ಅರುಣ್ ಚಕ್ರವರ್ತಿ ಅವರಿಗೆ ಈಗ ಸಿಐಡಿ ಚುಕ್ಕಾಣಿಯನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾತುಗಳು ಮೂಲಗಳಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಅರುಣ್ ಚಕ್ರವರ್ತಿ ಅವರು 1995ನೇ ಬ್ಯಾಚಿನ ಅಧಿಕಾರಿ, ಪ್ರಣಬ್ ಮೊಹಾಂತಿ ಅವರು 94ನೇ ಬ್ಯಾಚಿನ ಅಧಿಕಾರಿ. ಈಗೇನಾದ್ರೂ ಒಂದು ವೇಳೆ ADGP ಹುದ್ದೆಯಿಂದ DGP ಆಗಿ ಪ್ರಮೋಷನ್ ಆಗೋದಕ್ಕೆ ಅರುಣ್ ಚಕ್ರವರ್ತಿಗೆ ಇನ್ನೂ ಕೆಲ ಸಮಯ ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ತಿಂಗಳ ಅಂತ್ಯಕ್ಕೆ ಮಾಲಿನಿ ಕೃಷ್ಣಮೂರ್ತಿ ಸದ್ಯ ಅವರು DGP ಪ್ರೆಸೆನ್ಸ್ ಆಗಿದ್ದಾರೆ, ಅವರು ರಿಟೈರ್ ಆಗ್ತಾರೆ. ಆದ್ರೆ ಅವ್ರು ರಿಟೈರ್ ಆದ ನಂತರವೂ ಕೂಡ ನೆಕ್ಸ್ಟ್ ಸ್ಥಾನ ಅಲೋಕ್ ಕುಮಾರ್ ಅವ್ರಿಗೆ ನೀಡಬೇಕಾಗತ್ತೆ. ಆದ್ರೆ ಅಲೋಕ್ ಕುಮಾರ್ ಅವರ ಮೇಲೆ ಏನೋ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್ ಇರೋದ್ರಿಂದ ಅವರಿಗೆ ಇದು ಕೂಡ ಪ್ರಮೋಷನ್ ನೀಡಲಾಗಿಲ್ಲ. ಅದೇ ರೀತಿಯಲ್ಲಿ ಅದ್ರ ನಂತರ ದಯಾನಂದ್ ಅವರು ಆಗ್ಬೇಕಾಗತ್ತೆ. ಅಂದ್ರೆ ಪೊಲೀಸ್ ಆಯುಕ್ತರಾಗಿದ್ರು, ಅವ್ರನ್ನ ಅಮಾನತು ಕೂಡ ಗೊಳಿಸಲಾಗಿದೆ. ಇನ್ನೂ ಕೂಡ ಅವರು ಅಮಾನತಿನಿಂದ ಇರುವ ಕಾರಣ ಅವ್ರಿಗೂ ಕೂಡ ಪ್ರಮೋಷನ್ ನೀಡೋಕ್ ಸಾಧ್ಯ ಇಲ್ಲ. ಆದ್ರೆ ಇವರು ಈ ಇಬ್ಬರು ಅಧಿಕಾರಿಗಳನ್ನ ಬಿಟ್ಟು ಅರುಣ್ ಚಕ್ರವರ್ತಿ ಅವ್ರಿಗೂ ಕೂಡ ಪ್ರಮೋಷನ್ ನೀಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು CIT ಅದಕ್ಕೆ ಮನ್ನಣೆ ನೀಡೋದಿಲ್ಲ. ಸೊ ಈ ಎಲ್ಲ ಅಂಶಗಳಿದ್ದಾಗ
ಸರ್ಕಾರ ಸರಿಯಾಗಿ ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ CID ಕಚೇರಿಯಲ್ಲೇ DGP ರ್ಯಾಂಕಿನ ಅಧಿಕಾರಿ ಒಬ್ಬರು ಇದ್ದಾಗ ಅವರ ಕೆಳಗಿನ ರ್ಯಾಂಕ್ ಅವರು ಇಡೀ CIDಯ ಒಂದು ನೇತೃತ್ವವನ್ನು ವಹಿಸಿದ್ರೆ ಇದು ಸಂಪೂರ್ಣವಾಗಿ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಬುಡಮೇಲು ಮಾಡದಂತಾಗುತ್ತದೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಲಯದಲ್ಲಿ ಈಗಾಗಲೇ ಈ ವಿಷಯದ ಕುರಿತು ಗಂಭೀರ ಚರ್ಚೆ ಆರಂಭವಾಗಿದೆ. ಸಾಹಿಬ್, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಪ್ರೋಟೋಕಾಲ್ ಅಥವಾ ಮಾನದಂಡಗಳನ್ನ ಗಮನಿಸೋದಿಲ್ಲ ಎನ್ನುವಂತ ಅರ್ಥದಲ್ಲಿ ಈ ಒಂದು ಪೋಸ್ಟಿಂಗ್ ಆಯ್ತಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.